ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳು ಇಲ್ಲಿ ತರಾಟೆಗೆ ತೆಗೆದುಕೊಂಡ್ರೆ ಅತ್ತ ಸಿಎಂ ಪುತ್ರ ಯತೀಂದ್ರ ಅವರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳಿ ಗ್ರಾಮಕ್ಕೆ ವಿಸಿಟ್ ನೀಡಿದ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಗ್ರಾಮಸ್ಥರ ಪ್ರತಿಭಟನೆಯ ಬಿಸಿ ತಟ್ಟಿದೆ. ನಡೆದಿರೋದು ಮಲ್ಲುಪುರ ಅಂತ ಹೇಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ. ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಪ್ರಚಾರದ ಸಂದರ್ಭದಲ್ಲಿ ಯತೀಂದ್ರ ಅವರಿಗೆ ಪ್ರತಿಭಟನೆಯ ಬಿಸಿಯನ್ನ ತಟ್ಟಿಸಿದ್ದಾರೆ. ಚುನಾವಣೆ ಇದೆ ಅಂತ ಹೇಳಿ ಇಲ್ಲಿಗೆ ಬರ್ತಿದ್ದೀರಿ, ಇಲ್ಲ ಅಂತಂದ್ರೆ ಇಲ್ಲಿ ಬರೋದೇ ಇಲ್ಲ, ನಮ್ಮ ಗ್ರಾಮದ ಜನರ ಬವಣೆಯನ್ನ ನೀವು ಯಾವತ್ತೂ ಕೂಡ ಕೇಳೋದೇ ಇಲ್ಲ, ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ನೀವು ಇಲ್ಲಿಗೆ ಬರೋದು ಬೇಡ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೇಳ್ತಿರೋದು ಇನ್ನೇನು ಹೇಳ್ತಿದ್ದಾರೆ, ನಿಮ್ ತಂದೆಗೆ ಹೇಳೇ ಇಲ್ಲ, ನೀವು ಹೇಳೇ ಇಲ್ಲ, ಅವ್ರ ಗಮನಕ್ಕೆ ತಂದೇ ಇಲ್ಲ. ನೀವು ಯಾಕೆ ಬೇಕು ಸರ್? ನಾವು ಅವ್ರ ಮಾತನ್ನ ನಂಬ್ತೀವಿ. ನಾವು ಅವರು ಮೀಟಿಂಗ್ ಕರೆದಾಗ ನಮ್ಮ ಮಾತಿಗೆ ಒಪ್ಕೊಂಡಿರ್ತಾರೆ, ಅದು ಹೇಳಿದ ತಕ್ಷಣ ಒಪ್ಕೊಂಡ್ರೆ ಅದಕ್ಕೂ ಇಷ್ಟೆಲ್ಲ ಚರ್ಚೆ ಆಯ್ತು, ವಾದ ವಿವಾದ ಆಯ್ತು, ಕೊನೆಗೆ ಒಪ್ಕೊಂಡ್ಮೇಲೆ ನಮ್ಮ ಮಾತಿಗೆ ಗೌರವ ಕೊಡ್ತಾರೆ. ನಾವು ಸರಿಯಾಗಿ ಒಂದು ತಿಂಗಳ ಹಿಂದೆ ಕೂಡ ಇಂಥದ್ದೇ ಪ್ರತಿಭಟನೆಯ ಬಿಸಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಎದುರಾಗಿದ್ದು, ಈಗ ಇವತ್ತು ಪ್ರಚಾರಕ್ಕೆ ಸುನಿಲ್ ಬೋಸ್ ಅವರ ಪರವಾಗಿ ಪ್ರಚಾರಕ್ಕಂತ ಹೋದ ಸಂದರ್ಭದಲ್ಲೂ ಕೂಡ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ತಂದೆಯವರೇ ಮುಖ್ಯಮಂತ್ರಿಗಳಿದ್ದಾರೆ, ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರ ಪ್ರಭಾವ ಬಹಳಷ್ಟಿದೆ, ನೀವು ಬರ್ತೀರಿ, ಚುನಾವಣೆ ಸಂದರ್ಭದಲ್ಲಿ ವೋಟ್ ಕೇಳ್ತೀರಿ, ಹೋಗ್ತೀರಿ, ಆದರೆ ಗ್ರಾಮಸ್ಥರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಡ್ಲಿಕ್ಕೆ ನೀವು ವಿಫಲರಾಗ್ತಿದ್ದೀರಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮಸ್ಥರು ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಘೇರಾವ್ ಹಾಕಿ ತರಾಟೆಗೆ ತೆಗೆದುಕೊಂಡ ಎರಡು ಘಟನೆಗಳು ಏಕಕಾಲದಲ್ಲಿ ಗಮನಿಸ್ತಾ ಇದ್ರಿ. ಒಂದು ನಡೆದಿರೋದು ಮಾರ್ಚ್ 8ನೇ ತಾರೀಕು, ಮತ್ತೊಂದು ಇವತ್ತು ಏಪ್ರಿಲ್ 8. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಏನ್ ಬೇಡಿಕೆ ಗ್ರಾಮಸ್ಥರದ್ದು, ಯಾವ ವಿಚಾರ ತಲುಪಿಲ್ಲ ಸರ್ಕಾರಕ್ಕೆ ಅಂತ ಹೇಳಿ ಈ ಇಷ್ಟರ ಮಟ್ಟಿಗೆ ಆಕ್ರೋಶಗೊಂಡು ಯತೀಂದ್ರ ಅವರನ್ನ ಘೇರಾವ್ ಹಾಕ್ತಾ ಇರೋದು ಅಂತ ಹೇಳಿ? ಸ್ಮಿತಾ, ಬಹಳ ಪ್ರಮುಖವಾಗಿ ಕಳೆದ ಹಲವು ವರ್ಷ ಅಂದರೆ 35 ವರ್ಷಗಳ ಹಿಂದೆ KIDBಗೆ ತಮ್ಮ ಜಮೀನೆಲ್ಲ ಸುಮಾರು 150 ಕುಟುಂಬ ನೀಡಿರುವಂಥದ್ದು. ಸೊ ಈ ಜಮೀನಿಗೆ ಕಡಿಮೆ ಬೆಲೆಗೆ ಅವರು ಜಮೀನೆಲ್ಲ ಮಾರಾಟ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕಾರ್ಖಾನೆಯಲ್ಲಿ ಪ್ರತಿಯೊಬ್ಬರ ಕುಟುಂಬಸ್ಥರು ಕೂಡ ಒಂದು ಕೆಲಸವನ್ನು ಕೊಡ್ತೀನಿ ಅಂತ ಹೇಳಿ ಜಮೀನೆಲ್ಲ ಮಾರಾಟ ಮಾಡಿದರು. ಸದ್ಯಕ್ಕೆ ಈಗಾಗಲೇ ಹಲವಾರು ಜನರಿಗೆ ಕೊಟ್ಟಿದ್ದಾರೆ, ಮತ್ತಷ್ಟು ಜನರಿಗೆ ಕೆಲಸವನ್ನು ಕೊಡಬೇಕಾಗಿದೆ. ಸೊ ಹೀಗಾಗಿ ಕಳೆದ ಹಲವು ದಿನಗಳಿಂದಲೂ ಕೂಡ ಬಳ್ಳಾರಿ ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ಆ ಒಂದು ಸ್ಥಳಕ್ಕೆ ಹೋಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ತಂದೆಯ ಗಮನಕ್ಕೆ ತಂದು ಎಲ್ಲವನ್ನೂ ಕೂಡ ಸರಿಪಡಿಸಲಿ ಅಂತೇಳಿ ಹೇಳಿ ಹೋಗಿದ್ರು. ಇವತ್ತು ಕೂಡ ಪ್ರತಿಭಟನೆ ಈಗಾಗಲೇ ಏನೋ ಕಳೆದ ಹಲವು ದಿನಗಳು ಕೂಡ ಪ್ರತಿಭಟನೆ ನಡೀತಾ ಇದೆ. ಇಷ್ಟಾದರೂ ಕೂಡ ಯಾವೊಬ್ಬ ಜನಪ್ರತಿನಿಧಿ ಕೂಡ ಆ ಸಮಸ್ಯೆಗೆ ಬಗೆಹರಿಸೋದಕ್ಕೆ ಹೋಗಿರಲಿಲ್ಲ. ಇದು ಬರುವಂಥದ್ದು ವರುಣಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಸಿಎಂ ಪುತ್ರರೇ KDP ಸದಸ್ಯರಾಗಿದ್ದಾರೆ. ಸೊ ಹೀಗಾಗಿ ಪ್ರತಿಯೊಂದು ತಾಲೂಕುಗಳಿಗೂ ಹೋಗಿ ಸಮಸ್ಯೆನ ಬಗೆಹರಿಸ್ತಾ ಇದ್ದಾರೆ. ಆದರೆ ಈ ಸಮಸ್ಯೆ ಬಗೆಹರಿಸೋದಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ವಿಫಲರಾಗಿದ್ದಾರೆ. ಈಗಾಗಲೇ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ವರುಣಾ ಕ್ಷೇತ್ರ ಏನಿದೆ, ಈಗಾಗಲೇ ಸುನಿಲ್ ಬೋಸ್ ಪರವಾಗಿ ಅವರು ಪ್ರತಿ ಹಳ್ಳಿಗಳಿಗೂ ಹೋಗಿ ಪ್ರಚಾರ ನಡೆಸ್ತಾ ಇದ್ದಾರೆ. ಎಲ್ಲೆಯೂ ಕೂಡ ಅಂದರೆ ಇವತ್ತು ಕೂಡ ಆ ಒಂದು ಸ್ಥಳಕ್ಕೆ ಹೋಗಿ ಪ್ರತಿಭಟನಾಕಾರರನ್ನು ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ತಕ್ಷಣ ಅಲ್ಲಿದ್ದಂತಹ ಪ್ರತಿಭಟನಾಕಾರರು ಪ್ರತಿಯೊಬ್ಬರು ಕೂಡ ಎಲ್ಲರೂ ಅಂದರೆ ಕಳೆದ 2 ಬಾರಿ ಹೋದ ಸಂದರ್ಭದಲ್ಲೂ ಕೂಡ ಒಂದೇ ರಿಸಲ್ಟ್ ಹೇಳ್ತಾ ಇದ್ದು ತಮ್ಮ ತಂದೆ ಗಮನಕ್ಕೆ ತರ್ತೀವಿ ಅಂತೇಳಿ. ಸೊ ಇವತ್ತು ಕೂಡ ಅದೇ ರಿಸಲ್ಟ್ ಹೇಳ್ತಾ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಅವರನ್ನ ಘೇರವಾಗಿ ವಾಪಸ್ ಕಳಿಸಿರುವಂತಹ ಘಟನೆ ಈಗ ನಡೆದಿರುವಂತದ್ದು. ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಭೂತ